ಮಾತೋಶ್ರೀ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನವಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನವಜ್ಯೋತಿ ಶಾಲೆಯ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ರಟ್ಕಲ್ ರೇವಣಸಿದ್ದೇಶ್ವರ ಮಠದ ಮೃತ್ಯುಂಜಯ ಸ್ವಾಮೀಜಿಗಳು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ತುಂಬಾ ಅವಶ್ಯಕವಾಗಿದೆ. ಸಮಾಜದಲ್ಲಿ ಉತ್ತಮವಾಗಿ ಬಾಳಲು ಪ್ರತಿಯೊಬ್ಬರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸಲೇಬೇಕು ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಣವೇ ಮದ್ದು ಅಂತ ಹೇಳಿ ಅನೇಕ ವಿಚಾರಗಳನ್ನು ತಿಳಿಸಿದರು. ಆಸ್ತಿ ಮಾಡೋದು ಮುಖ್ಯ ಅಲ್ಲ, ಒಳ್ಳೆ ಶಿಕ್ಷಣ ಕೊಡುವುದು ಮುಖ್ಯ, ವಿದ್ಯಾರ್ಥಿಗಳನ್ನು ಒಳ್ಳೆ ಸಂಸ್ಕಾರದಿಂದ ಹೋಗುವುದು ಮುಖ್ಯ ಅಂತ ಹೇಳಿ ಅನೇಕ ವಿಚಾರಗಳು ಹೇಳಿದ್ರು. ಯಾಕಂತಂದ್ರೆ ನಾವು ವಿದ್ಯಾರ್ಥಿಗಳನ್ನು ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಶಿಕ್ಷಣ ಕೊಟ್ಟರೆ ಮುಂದವರು ಒಂದು ಒಳ್ಳೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಳ್ಳೆಯತರನಾಗಿ ಓದಿ ಮುಂದೆ ಉತ್ತಮ ಸ್ಥಾನದಲ್ಲಿ ಪಡ್ಕೊಂಡು ಅವರ ತಂದೆ ತಾಯಿಯ ಹೆಸರನ್ನು ಜಗತ್ತಿಗೆ ಬೆಳಕು ತೋರಿಸಬೇಕು ಅಂಥೇಳಿ ಆ ಭಗವಂತನಲ್ಲಿ ಸ್ಮರಣೆ ಮಾಡಿ, ಯಾಕಂತಂದ್ರೆ ಅವರು ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಅನೇಕ ದಾರ್ಶನಿಕರಾಗ್ತಾರ ಅಂಥೇಳಿ ಅನೇಕ ವಿಚಾರಗಳನ್ನು ಕೇಳ್ತೀವಿ. ಹಂಗೆ ವಿದ್ಯಾರ್ಥಿಗಳು ಇಲ್ಲಿ ಸಾಧನೆ ಮಾಡಿ ಆ ನವಜ್ಯೋತಿಯ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಒಳ್ಳೆ ಮುಂದಿನ ಯುಗಕ್ಕೆ ಒಂದು ಪ್ರಜೆಗಳಾಗಲಿ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ನಾವು ಸೂರ್ಯ ಹಾರೈಸಿ. ಬಳಿಕ ಮಾತನಾಡಿದ ಶಾಲೆಯ ಮುಖ್ಯ ಗುರುಗಳು, ನವಜ್ಯೋತಿ ಶಾಲೆಯು ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಸೇವೆಗಳ ಮೂಲಕ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದರು. ಬೆಳಕು, ನೀರು, ಗೊಬ್ಬರ ಎಲ್ಲ ಕೊಟ್ಟಾಗ ಅದನ್ನು ಸರಿಯಾಗಿ ನೋಡಿಕೊಂಡಾಗ ಮಾತ್ರ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತದೆ. ಹೀಗಾಗಿ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಶ್ರೀನಿವಾಸ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲಾಖೆ ಯಾವುದೇ ಕೆಲಸ ಇದ್ದರೂ ಕೂಡ ಅವರು ಕರೆಕ್ಟಾಗಿ ನಿರ್ವಹಿಸಿ ಸಮರ್ಪಕವಾಗಿ ಮಾಡ್ತಾರೆ. ಚಿಕ್ಕ ಕಟ್ಟಡವನ್ನು ನಿಮ್ಮ ಮುಂದೆ ಇಂಥ ದೊಡ್ಡ ಕಟ್ಟಡವಾಗಿ ನಿರ್ಮಿಸುವಲ್ಲಿ ಅವರು ಬಹಳಷ್ಟು ಶ್ರಮ ಪಟ್ಟಾರ. ಅವ್ರು ಹಿಂದಿರ್ತಕ್ಕಂಥ ಶಕ್ತಿ ಯಾರಪ್ಪ ಅಂದರೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ತುಕಾರಾಮ್ ಸರ್ ಅವರು ಕೂಡ ಅವ್ರ ಶಾಲೆಯನ್ನು ಯಾವ ರೀತಿ ಉಳಿಸಿ ಬೆಳೆಸ್ಯಾರ ಅದೇ ರೀತಿ ಅವರು ಹಳೆಯಾಗಿರ್ತಕ್ಕಂಥ ಅವ್ರ ಶಾಲೆಯನ್ನು ಕೂಡ ಒಂದು ಉತ್ತಮ ಮಟ್ಟಕ್ಕೆ ಏರಲಿಕ್ಕೆ ಅವರು ಕೂಡ ಸದಾ ಸಹಕಾರದಿಂದ ನಿಂತಾರ. ಇನ್ನು ಅವರ ಆಡಳಿತ ವೈಖರಿಯಲ್ಲಿ ಪ್ರಾಂಶುಪಾಲರಾಗಿ ಶ್ರೀ ಅಂಜು ಮೇಡಮ್ ಅವರು ಇದ್ದಾರೆ, ಶ್ರೀಮತಿ ಅಂಜು ಮೇಡಮ್ ಅವರು. ಹಾಗೂ ಯಾವುದೇ ಆಡಳಿತಾತ್ಮಕ ಕೆಲಸ ಇತ್ತಪ್ಪ ಅಂದರೆ ನಮ್ಮ ಮಲ್ಲಿನಾಥ್ ಸರ್, ಇವರು ಸದಾ ಕಾಲ ದುಡಿತಾರೆ, ಶ್ರಮ ಪಡ್ತಾರೆ ಅಂತ ಹೇಳಿನೇ ಎಲ್ಲ ಕೆಲಸಗಳು ಸುಗಮವಾಗ್ತಾ ಇದೆ. ಅದಕ್ಕಾಗಿ ಇಂಥ ಒಂದು ಶಾಲೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ. ಮತ್ತು ಪಾಲಕರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂದರೆ ತಮ್ಮ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡಿ. ಶಾಲೆಯ ಸಂಸ್ಥಾಪಕರಾದ ಎಸ್ ಹಿರಾಪುರ್ ಹಾಗೂ ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಬಹುಮಾನ ವಿತರಿಸುವ ಮೂಲಕ ಪ್ರೋತ್ಸಾಹಿಸಿದರು.
ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಪುಟಾಣಿ ಮಕ್ಕಳು ಡಿಫರೆಂಟ್ ಉಡುಗೆಗಳನ್ನು ತೊಟ್ಟು ಮಿಂಚಿದ್ರು. ಸಮಾರಂಭದಲ್ಲಿ ಪಾಲಿಕೆ ಸದಸ್ಯರಾದ ವೀರಣ್ಣ ಹೊನ್ನಳ್ಳಿ, ಬಿಇಒ ವಿಜಯಕುಮಾರ್ ಜಮಖಂಡಿ, ಮಾರುತಿ ಹುಜರಾತಿ, ಡಾಕ್ಟರ್ ಪ್ರಕಾಶ್ ರಾಠೋಡ್, ರಾಜ್ಕುಮಾರ್ ಪಾಟೀಲ್, ನರಸಿಂಹ ಗೋಟೆ, ತುಕಾರಾಮ್ ಚಿತ್ತಾಪುರ್, ವಿಜಯಕುಮಾರ್ ತೆಂಗಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.